ಯಾರು ನಿಮ್ಮನ್ನು ಹಣಕಾಸಿನ ಮಂತ್ರಿ ಮಾಡಿದ್ದು? ನೀವೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿ ಆರ್ಥಿಕ ತಜ್ಞರಾಗಿ ಏನಾದ್ರು ಬಂದಿದ್ರ? ಕುಮಾರಸ್ವಾಮಿ ಅವರು ಹೇಳ್ತಾರೆ, ಸಿದ್ದರಾಮಯ್ಯನವರನ್ನ ಬೆಳೆಸಿದ್ದು ದೇವೇಗೌಡರು, ಸಾರಿಗೆ ಸಚಿವರನ್ನಾಗಿ ಮಾಡಿದ್ದು, ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು, ಹಣಕಾಸು ಸಚಿವರನ್ನಾಗಿ ಮಾಡಿದ್ದು ದೇವೇಗೌಡರು ಅಂತ ಹೇಳ್ತಾರೆ. ಹೌದಾ? ಸತ್ಯನಾ? ಸಿದ್ದರಾಮಯ್ಯನವರು 40 ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯವಾಗಿರುವಂತಹ ಕುರುಬ ಸಮುದಾಯ ಸಿದ್ದರಾಮಯ್ಯನವರು ಎಲ್ಲಿ ಹೋಗ್ತಾರೋ ಅವ್ರ ಹಿಂದೆ ಫಾಲೋ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಜನತಾದಳದಲ್ಲಿದ್ದಾಗ ಜನತಾದಳದ ಜೊತೆಗಿದ್ದರು, ಜೆ ಡಿ ಎಸ್ಗೆ ಬಂದಾಗ ಜೆ ಡಿ ಎಸ್ ಜೊತೆ ಇದ್ದರು, ಜೆ ಡಿ ಎಸ್ನವರು ಉಚ್ಚಾಟನೆ ಮಾಡಿದಾಗ APBGD ಮಾಡಿದಾಗ ಅದ್ರ ಜೊತೆ ಇದ್ದರು, ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಸೇರಿಕೊಂಡಾಗ ಕಾಂಗ್ರೆಸ್ ಜೊತೆ ಬಂದರು. ಸಿದ್ದರಾಮಯ್ಯನವರನ್ನು ಫಾಲೋ ಮಾಡ್ತಾ ಇರುವಂಥ ಒಂದು ಸಮುದಾಯ ಪ್ಲಸ್ ಅಹಿಂದ ಸಮುದಾಯ JDS ಪಕ್ಷ ಮತ್ತು ಜನತಾದಳದೊಂದಿಗೆ ಇತ್ತಲ್ವ? ಯಾರಿಗೆ ಲಾಭ ಆಗಿತ್ತು? ಸಿದ್ದರಾಮಯ್ಯನವರಿಂದ ದೇವೇಗೌಡರಿಗೆ ಲಾಭ ಆಯಿತಾ? ಸಿದ್ದರಾಮಯ್ಯನವರಿಂದ JDS ಪಕ್ಷಕ್ಕೆ ಲಾಭ ಆಗಿತ್ತಾ? ಸಿದ್ದರಾಮಯ್ಯನವರಿಂದ ಜನತಾ ಪರಿವಾರಕ್ಕೆ ಲಾಭ ಆಗಿತ್ತಾ? ಯಾರಿಗೆ ಲಾಭ ಆಗಿತ್ತು? ಇದೇ ದೇವೇಗೌಡರು ಪಕ್ಷ ಕಟ್ಟಿದಾಗ 1 ಸ್ಥಾನ ಗಳಿಸಿದ್ರು. ಇದೇ ಜನತಾದಳ ಇಬ್ಬಾಗ ಆಗಿ JDU ಮತ್ತು JDS ಆದಾಗ ಸಿದ್ದರಾಮಯ್ಯನವರು ಏನು ರಾಜ್ಯಾಧ್ಯಕ್ಷರಾಗ್ತಾರೆ, 58 ಸ್ಥಾನಗಳನ್ನು ಗಳಿಸ್ತಾರೆ. JDS 58 ಸ್ಥಾನಗಳನ್ನು ಗಳಿಸ್ತಾರೆ. ಈಗ JDS ಪಕ್ಷ 18 ಸ್ಥಾನಕ್ಕೆ ಕುಸಿದಿದೆ. ಹಾಗಾದರೆ 2 ಬಾರಿ ಮುಖ್ಯಮಂತ್ರಿ ಆದ್ರಲ್ಲ ಕುಮಾರಸ್ವಾಮಿ ಅವರು. ದೇವೇಗೌಡರು ಹೇಳ್ತಾರೆ, 92 ವರ್ಷದಲ್ಲೂ ಸಹ ಬಿಜಾಪುರದಲ್ಲಿ ನಿಂತ್ಕೊಂಡು ನಾನು ಅಧಿಕಾರಕ್ಕೆ ತರ್ತೇನೆ, ಮೋದಿಯವರ ನಾಯಕತ್ವದಲ್ಲಿ ತರ್ತೇವೆ ಅಂತ ಹೇಳ್ತಾರೆ. ಇದೇ ದೇವೇಗೌಡರು ಕುಮಾರಸ್ವಾಮಿಯವರು 20 ತಿಂಗಳಿಗೆ ಮುಖ್ಯಮಂತ್ರಿ ಆಗೋದಕ್ಕೋಸ್ಕರವಾಗಿ ಜನತಾದಳವನ್ನು ತೆಗೆದುಕೊಂಡೋಗಿ BJP ಜೊತೆ ಕೊಟ್ಟು ಕೋಮುವಾದಿ ಪಕ್ಷ ಅಂತ ಹೇಳಿ ಇದೇ ದೇವೇಗೌಡರು ಟೀಕೆ ಮಾಡಿದರು, ಕ್ಷಮಿಸೋದಿಲ್ಲ ಅಂತ ಹೇಳಿದರು. ಅಂತಹ ಕುಮಾರಸ್ವಾಮಿಯವರ ನಡೆಯನ್ನು ಟೀಕೆ ಮಾಡಿದಂತಹ ದೇವೇಗೌಡರು ಇವತ್ತು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು ಅಂತ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು ಅಂತೇಳಿ ಹೇಳಿ. ಇದೇ ದೇವೇಗೌಡರು ನರೇಂದ್ರ ಮೋದಿಯವರನ್ನು ಯಾವ್ಯಾವ ರೀತಿ ಟೀಕೆ ಮಾಡಿದ್ರು, ನರೇಂದ್ರ ಮೋದಿಯವರನ್ನ ಯಾವ ರೀತಿ ಟೀಕೆ ಮಾಡಿದ್ರು, ಯಡಿಯೂರಪ್ಪನವರನ್ನು ನೈಸ್ ರೋಡ್ನ ವಿಚಾರದಲ್ಲಿ ಯಾರ್ರೀ ಅವನು ಅನ್ನೋ ಕೆಟ್ಟ ಪದವನ್ನು ಬಳಸಿದ್ರು. ಮರ್ತು ಬಿಟ್ಟಿದ್ದಾರೆ. 92 ವರ್ಷದ ದೇವೇಗೌಡರು ಇವತ್ತಿಗೂ ರಾಜಕೀಯ ಮಾಡ್ತಾ ಇದ್ದಾರೆ. ಇವತ್ತಿಗೂ ಸಹ ಕರ್ನಾಟಕದಲ್ಲಿ ಜನತಾದಳ JDS ಪಕ್ಷವನ್ನು ಕಟ್ಟಲೇ ಇಲ್ಲ. ಅವರು ಕಟ್ಟಲೇ ಇಲ್ಲ. 58 ಸ್ಥಾನ ಇದ್ದಿದ್ದು ಇವತ್ತು 18 ಸ್ಥಾನಕ್ಕೆ ಕುಸಿದಿದೆ ಅಂತಂದರೆ ಒಂದು ಪ್ರಾದೇಶಿಕ ಪಕ್ಷವಾಗಿ ಕಟ್ಟಬೇಕಾದಂಥ ವ್ಯಕ್ತಿ ಇವತ್ತು ಭಾರತೀಯ ಜನತಾ ಪಕ್ಷದ ನೆರಳಿನಲ್ಲಿ ತೆಗೆದುಕೊಂಡೋಗಿ ಪಕ್ಷ ಕಟ್ಟಿ ಇವತ್ತು ಮೋದಿಯವರನ್ನು ಹೊಗಳ್ತಾರೆ ಅಂತಂದರೆ ಜಾತ್ಯತೀತ ಅಂತ ಒಂದು ಹೆಸರನ್ನು ಸೇರಿಸ್ಕೊಂಡಿದ್ದಾರಲ್ಲ. ಸಿದ್ದರಾಮಯ್ಯನವರು ಏನು ಅಹಿಂದ ಸಮಾವೇಶ ಮಾಡಿದ್ರು ಅಂತೇಳಿ ಅವರನ್ನು ಉಚ್ಚಾಟನೆ ಮಾಡ್ತಾರೆ ಅಂತಂದರೆ ಆ ಅಹಿಂದ ವರ್ಗಗಳ ಮೇಲೆ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರಿಗೆ ಎಷ್ಟು ಕಾಳಜಿ ಇತ್ತು ಅಂತ ಅರ್ಥ ಮಾಡ್ಕೊಳ್ಬೇಕು. ಸಿದ್ದರಾಮಯ್ಯನವರಿಂದ ಜನತಾದಳ, ಸಿದ್ದರಾಮಯ್ಯನವರಿಂದ ದೇವೇಗೌಡರು, ಸಿದ್ದರಾಮಯ್ಯನಿಂದ ಜನತಾ ಪರಿವಾರ ಇತ್ತು. ಇವತ್ತು ಸಿದ್ದರಾಮಯ್ಯನವರು ಇರೋದ್ರಿಂದಲೇ ಕುರುಬ ಸಮುದಾಯ ಮತ್ತು ಅಹಿಂದ ವರ್ಗಗಳು ಇವತ್ತು ಕಾಂಗ್ರೆಸ್ ಪಕ್ಷದೊಂದಿಗೆ ಇದೆ. ಜಾತಿ ಲೆಕ್ಕಾಚಾರದಲ್ಲಿ ಹೋದರೆ ಸಿದ್ದರಾಮಯ್ಯನವ್ರ ಹಿಂದೆ ದೊಡ್ಡ ಸಮುದಾಯ ಇದೆ. ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ. ಈ ಸಮುದಾಯ ಸಿದ್ದರಾಮಯ್ಯನವ್ರನ್ನ ಫಾಲೋ ಮಾಡುತ್ತೆ. ಸಿದ್ದರಾಮಯ್ಯನವರು ಸಮುದಾಯಕ್ಕೆ ಏನು ಮಾಡದೆ ಹೋದ್ರೂ ಪರವಾಗಿಲ್ಲ, ಆದರೆ ನಮ್ಮವರು ಅಂತ ಅಭಿಮಾನದೊಂದಿಗೆ ಈ ಸಮುದಾಯ ಅವರನ್ನು ಫಾಲೋ ಮಾಡ್ತಾ ಇದೆ. ದೇವೇಗೌಡರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ದೇವೇಗೌಡರು ಇವತ್ತಿನವರೆಗೂ ಯಾವುದೇ ವಿಚಾರದಲ್ಲಿ ಪಕ್ಷವನ್ನು ಕಟ್ಟಲಿಲ್ಲ. ಏನು ಸಿಂಗಲ್ JDS ಆದ ಮೇಲೆ 58 ದಾಟಿಸ್ಲಿಲ್ಲ. ಸಿದ್ದರಾಮಯ್ಯನವರ ನಂತರ JDS 58 ದಾಟಿಸ್ಲಿಲ್ಲ. ಈಗ 18ಕ್ಕೆ ಬಂದಿದೆ. ಪ್ರಾದೇಶಿಕ ಪಕ್ಷ, ನಮ್ಮದು ಪ್ರಾದೇಶಿಕ ಪಕ್ಷ ಅಂತೇಳಿ ಈ ಪಕ್ಷವನ್ನು ಇವತ್ತು BJPಯ ನೆರಳಿನೊಂದಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹೇಳಿ, ಈಗ ಸಿದ್ದರಾಮಯ್ಯನವ್ರನ್ನ ದೇವೇಗೌಡರು ಬೆಳೆಸಿದ್ರ ಅಥವಾ ಸಿದ್ದರಾಮಯ್ಯನವರು JDS ಅನ್ನು ಬೆಳೆಸಿದ್ರ, ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ರ?
ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಅವತ್ತಿನ ಜನತಾ ಪರಿವಾರದ ಜನತಾ ದಳದ ಸರ್ಕಾರ ಬಹುಮತಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯನವರ ಹಿಂದೆ ಇದ್ದಂತಹ ಸಮುದಾಯಗಳು ಓಟ್ ಹಾಕಿದ್ದಕ್ಕೆ ಬಂದಿರುವಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು JDS ಪಕ್ಷದ ಸಮಾವೇಶದಲ್ಲಿ ನಿಂತ್ಕೊಂಡು ಮೋದಿಯವರನ್ನು ಹೊಗಳ್ತಾರೆ, ಮೈತ್ರಿ ಬಗ್ಗೆ ಮಾತನಾಡ್ತಾರೆ. ಸ್ವತಂತ್ರವಾಗಿ ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳ, ಈಗ ಈ ಭಾಗದಲ್ಲಿದ್ದಂಥ ಪ್ರಾದೇಶಿಕ ಪಕ್ಷಗಳ ರೀತಿ ಕಟ್ಬೋದಾಗಿತ್ತು, ಕಟ್ಟಲೇ ಇಲ್ಲ. ಇದೇ ಕುಮಾರಸ್ವಾಮಿಯವರ ಸಾಧನೆ ಏನು? 20 ತಿಂಗಳ ಮುಖ್ಯಮಂತ್ರಿ, ಧರ್ಮ್ ಸಿಂಗ್ ಸರ್ಕಾರವನ್ನು ಬೀಳಿಸಿ ಮುಖ್ಯಮಂತ್ರಿ, ವಚನ ಭ್ರಷ್ಟತೆ, ಕೊಟ್ಟಿದ್ದ ಮಾತನ್ನು ತಪ್ಪಿದ್ರು ಅಂತ ವಚನ ಭ್ರಷ್ಟತೆ, BJPಯನ್ನು ತೆಗೆದುಕೊಂಡು ಅದಾದ ನಂತರ ಕಾಂಗ್ರೆಸ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಮನೆ ಬಾಗಿಲಿಗೆ ಬಂದರು ಅಂದ್ರಲ್ಲ, ಮನೆ ಬಾಗಿಲಿಗೆ ಬಂದ ತಕ್ಷಣ ಯಾಕೆ ಒಪ್ಕೊಂಡ್ರಿ ಅವರು? ಮನೆ ಬಾಗಿಲಿಗೆ ಬಂದ ತಕ್ಷಣ ಒಪ್ಕೊಳ್ತಾರೆ ಅಂತಂದರೆ ಅದು ಯಾವ ನಿಲುವಾಗಿತ್ತು? ಅವರು ಕರೆಕ್ಟಾಗಿ ಇಲ್ಲ, ನಾನು ಕಾಂಗ್ರೆಸ್ ಜೊತೆ ಹೋಗೋದಿಲ್ಲ, ನಾನು ವಿರೋಧ ಪಕ್ಷ ಕೂತ್ಕೊತೀನಿ, ಎಲೆಕ್ಷನ್ಗೆ ಹೋಗ್ತೀನಿ ಅಂತ ಹೇಳಿದ್ದಿದ್ರೆ ಎಲೆಕ್ಷನ್ಗೆ ಹೋಗ್ತಾ ಇದ್ರು. ಯಾಕೆ ಒಪ್ಕೊಂಡ್ರು? 2 ಬಾರಿ ಮುಖ್ಯಮಂತ್ರಿ ಆಗಿದ್ದರೂ ಸಹ ಇವತ್ತಿಗೂ JDS ಪಕ್ಷ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಲ್ಲಿ, ಅದು ದಕ್ಷಿಣ ಕರ್ನಾಟಕ ಭಾಗದ ಕೆಲವು ಜಿಲ್ಲೆಗಳಲ್ಲಿ ಅಸ್ತಿತ್ವ ಉಳಿಸ್ಕೊಂಡಿದೆಯಾ ಹೊರತು ಇವತ್ತು ಮೈತ್ರಿ ಮಾಡಿಕೊಂಡ್ರೆ BJP ಜೊತೆ JDS ಪಕ್ಷಕ್ಕೆ ಎಲ್ಲೆಲ್ಲಿ ಸೀಟ್ ಕೊಡಬೇಕು, ತುಮಕೂರಿಂದ ಈಚೆಗೆ, ಚಿತ್ರದುರ್ಗದಿಂದ ಈಚೆಗೆ JDS ಪಕ್ಷಕ್ಕೆ ಎಲ್ಲೆಲ್ಲಿ ಟಿಕೆಟ್ ಕೊಡಬೇಕು ಅನ್ನೋ ಅಭ್ಯರ್ಥಿಗಳಿಲ್ಲದಂತಹ ಪರಿಸ್ಥಿತಿ. 224ರಲ್ಲಿ JDS ಪಕ್ಷಕ್ಕೆ ಎಷ್ಟು ಕೊಡ್ಬೋದು? ಹೆಚ್ಚಂದರೆ 50ರಿಂದ 60. ಆ 50ರಿಂದ 60 ಎಲ್ಲೆಲ್ಲಿ ಕೊಡ್ತಾರೆ? ದಕ್ಷಿಣ ಕರ್ನಾಟಕ ಭಾಗದಲ್ಲಿ BJPನೂ ಇದೆ. ಮೊದಲು BJP ಇರಲಿಲ್ಲ, ಇವತ್ತು BJPನೂ ಬೆಳ್ಕೊಂಡಿದೆ. ಮಂಡ್ಯದಲ್ಲಿ 7ರಲ್ಲಿ BJPಗೆ ಅರ್ಧ ಕೊಡಬೇಕು, ಹಾಸನದಲ್ಲಿ ಅಲ್ಲಿ ಕೊಡಬೇಕಾಗತ್ತೆ, ಮೈಸೂರಿನಲ್ಲಿ ಜೊತೆಲಿ ಹೋಗಬೇಕಾಗತ್ತೆ, ಮತ್ತೆಲ್ಲಿ ಕೊಡ್ತಾರೆ? ಕೋಲಾರ, ರಾಮನಗರ ಜಿಲ್ಲೆ ಮತ್ತೆಲ್ಲಿ ಕೊಡ್ತಾರೆ? ಬೆಂಗಳೂರಿನಲ್ಲಂತೂ JDS ಪಕ್ಷ ಎಲ್ಲೂ 28 ಕ್ಷೇತ್ರಗಳಲ್ಲಿ ಎಲ್ಲೂ ಕಾಣಲಿಕ್ಕಾಗೋದಿಲ್ಲ, ಮತ್ತೆಲ್ಲಿ ಕೊಡ್ತಾರೆ? ಪಕ್ಷವನ್ನು ಬೆಳೆಸಲಿಲ್ಲ. 2 ಬಾರಿ ಮುಖ್ಯಮಂತ್ರಿ ಆಗಿದ್ರೂ ಸಹ 25 ವರ್ಷ ಆಗಿದೆ ಅಂತ ಹೇಳ್ತಾರಲ್ಲ, ಆ 25 ವರ್ಷಗಳ ಹಿಂದೆ JDS ಜನತಾದಳ ವಿಭಾಗ ಆದಾಗ ದೇವೇಗೌಡರ ಜೊತೆಯಲ್ಲಿ ಸಿದ್ದರಾಮಯ್ಯನವರು ನಿಂತಿದ್ದು. JH ಪಟೇಲ್ರು JDU ತಗೊಂಡ್ರೆ, JH ಪಟೇಲ್ರು ಒಂದು ಕಡೆ ಹೋದರೆ ಸಿದ್ದರಾಮಯ್ಯನವರು ದೇವೇಗೌಡರ ಜೊತೆ ನಿಂತ್ಕೊಂಡಿದ್ದಕ್ಕೆ JDS ಪಕ್ಷ 58 ಸ್ಥಾನ ಗಳಿಸಿದ್ದು. ಇವತ್ತು ಕುಟುಂಬ ರಾಜಕಾರಣಕ್ಕೆ ಮಾತ್ರ ಸೀಮಿತ ಆಗಿರುವಂಥ JDS ಪಕ್ಷ ಇವತ್ತು ಸಿದ್ದರಾಮಯ್ಯನವರನ್ನ JDS ಪಕ್ಷ ಬೆಳೆಸ್ತು ಅನ್ನೋ ವಿಚಾರ ಆಗಿರ್ಬೋದು, ದೇವೇಗೌಡರು ಬೆಳೆಸ್ತವಂಥ ವಿಚಾರ ಆಗಿರ್ಬೋದು. ಸ್ವಲ್ಪ ಇತಿಹಾಸವನ್ನು ತಿರುಗಿಸಿ ನೋಡಿ. ಜನತಾ ಪರಿವಾರದಲ್ಲಿದ್ದಂತಹ PGR ಸಿಂಧ್ಯಾ, MP ಪ್ರಕಾಶ್, GV ಜಯ, ರಘುಪತಿ ಇವರೆಲ್ಲರೂ ಜನತಾ ಪರಿವಾರದಲ್ಲಿದ್ದಂಥವ್ರು. ಕೃಷ್ಣ ಬೈರೇಗೌಡರ ತಂದೆ ನಾಗೇಗೌಡ ಇವರೆಲ್ಲರೂ ಸಹ ಜನತಾ ಪರಿವಾರದಲ್ಲಿದ್ದಂಥವ್ರು ಇವತ್ತೆಲ್ಲಿದ್ದಾರೆ? ಯಾರನ್ನೂ ಒಗ್ಗೂಡಿಸ್ಲಿಲ್ವಲ್ಲ. ಬಚ್ಚೇಗೌಡರು ಹೇಳ್ತಾರಲ್ಲ, ಹೊಸಕೋಟೆಯ ಶಾಸಕರು, ಮಾಜಿ ಸಂಸದರಾಗಿರುವಂತಹ ಬಚ್ಚೇಗೌಡರು, BN ಬಚ್ಚೇಗೌಡರು ಹೇಳ್ತಾರಲ್ಲ, ಎಲ್ಲರನ್ನೂ ಇವರು ತುಳಿದು ಬಿಟ್ಟರು, ಜನತಾ ಪರಿವಾರದಲ್ಲಿ ಎಲ್ಲರನ್ನೂ ತುಳಿದು ಬಿಟ್ಟರು ಅಂತ ಹೇಳ್ತಾರಲ್ಲ. ಇದು ವಾಸ್ತವ ಸತ್ಯ. 92 ವರ್ಷದಲ್ಲೂ ರಾಜಕೀಯ ಮಾಡ್ತಾರೆ. 92 ವರ್ಷದಲ್ಲೂ ನಾನು ಇನ್ನೂ ಸಹ ನಾನು ರಾಜಕೀಯದಲ್ಲಿ ಇರ್ತೀವಿ ಅಂತೇಳಿ ವೀಲ್ ಚೇರ್ ಮೇಲೆ ಕೂತ್ಕೊಂಡು ರಾಜಕೀಯ ಮಾಡ್ತಾರೆ ಅಂತಂದರೆ ನಿಜಕ್ಕೂ ಗ್ರೇಟು. ಅವರನ್ನು ಒಂದು ಕಡೆ ವಿಶ್ರಾಂತಿ ಜೀವನಕ್ಕೆ ಕಳಿಸ್ಬೇಕಾಗಿತ್ತು. ಮನೆಯಲ್ಲಿ ಎಲ್ಲರೂ ಸಹ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಬೇಕಾಗಿತ್ತು. ಅವ್ರ ವೇದಿಕೆ ಮೇಲೆ ಹೇಳ್ತಾರೆ, ನಾನು ಇರ್ತೀನೋ ಇಲ್ವೋ ಅಂತ ಹೇಳ್ತಾರೆ. ನಾನು ಬಿಜಾಪುರದಲ್ಲಿ ಅದು ನೋಡಿದಾಗ ನಮಗೆ ಬೇಜಾರಾಗುತ್ತೆ. ಅವರು ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡೋದನ್ನು ಬಿಡೋದಿಲ್ಲ. ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾರೇ ಏನೇ ಮಾಡಬೇಕಾದ್ರೂ ಸಿದ್ದರಾಮಯ್ಯನವರಿಂದ ದೇವೇಗೌಡರು ಇದ್ದರೆ ಹೊರತು ದೇವೇಗೌಡರಿಂದ ಸಿದ್ದರಾಮಯ್ಯನವರು ಯಾವತ್ತೂ ಆಗಲಿಲ್ಲ. ಜನತಾ ಪಕ್ಷ, ಜನತಾ ಪರಿವಾರ, ಜನತಾ ಪಕ್ಷ, ಜನತಾ ದಳ, JDS ಈ ಎಲ್ಲ ಇದಕ್ಕೆ ಪರಿವಾರಕ್ಕೂ ಸಹ ಸಿದ್ದರಾಮಯ್ಯನವರ ಹಿಂದೆ ಇರುವಂತಹ ವೋಟ್ ಬ್ಯಾಂಕ್ ಕಾರಣ ಆಗಿತ್ತೆ ಹೊರತು ದೇವೇಗೌಡರಿಂದ ಸಿದ್ದರಾಮಯ್ಯನವರೆಲ್ಲ, ಸಿದ್ದರಾಮಯ್ಯನವರಿಂದ ದೇವೇಗೌಡರಾಗಿದ್ದು. ಇದು ಸತ್ಯ. ನೀವು ಕರೆಕ್ಟಾಗಿ ಅಂಕಿಅಂಶಗಳನ್ನು ನೋಡ್ಕೊತಾ ಬನ್ನಿ.
ಸಿದ್ದರಾಮಯ್ಯನವರಿಂದಲೇ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು, ಸಿದ್ದರಾಮಯ್ಯನಿಂದಲೇ JDS ಪಕ್ಷ 58 ಸ್ಥಾನ ಗಳಿಸಿದ್ದು, ಸಿದ್ದರಾಮಯ್ಯನವರಿಂದಲೇ ಇವತ್ತು JDS ಪಕ್ಷ ಇನ್ನೂ ಪಕ್ಷ ಅಂತೇಳಿ, ಪ್ರಾದೇಶಿಕ ಪಕ್ಷ ಅಂತೇಳಿ ಇನ್ನೂ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ ಒಡೆದಾಡ್ತಾ ಇದೆ. ಅದನ್ನು ಬಿಟ್ಟು ಇವತ್ತು BJP ಜೊತೆ ಸೇರ್ಕೊಂಡಿರುವಂಥದ್ದು, ಮೈತ್ರಿ ಸೇರ್ಕೊಂಡಿರುವಂಥದ್ದು, ಇದು ಸತ್ಯ. ಈ ಕೆಲವೊಂದು ಸತ್ಯಗಳನ್ನು ಮಾತಾಡಲೇಬೇಕಾಗುತ್ತೆ. ರಾಜಕೀಯ ಪಕ್ಷ ಕಟ್ಟಬೇಕು ಅಂತಂದರೆ ಪಕ್ಷ ಕಟ್ಟೋದು ಆ ತಳೆಯಿಂದ ಕಟ್ಟಬೇಕಾಗತ್ತೆ. ಅದು ಬಿಟ್ಬಿಟ್ಟು ಸಿದ್ದರಾಮಯ್ಯನವ್ರನ್ನೇ ದೂಷಣೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಎಲ್ಲಿ ಹೋಗಿ ಮುಟ್ಟುತ್ತೆ? ಬಂಧುಗಳೇ, ನಾವಿವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡ್ತೇವೆ. ನಮ್ಮ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.